ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮುಗಿತಾ? ಎಲ್ಲ ಮುಗಿತಮ್ಮ. ಈಗ ಪಿಂಡಿಗಳೆಲ್ಲ ಈ ಎಲೆ ಮೇಲೆ ಇಡಮ್ಮ, ತೊಗೊಂಡೋಗಿ ನೀರಲ್ಲಿ ಬಿಡಬೇಕು. पिंडम समर्पयामि। चतुर्थ पिंडम समर्पयामि। ನಿಮ್ಮ ಫೀಸ್ ಎಷ್ಟು? 500 1000 ನಿಮ್ಮ ಸಂತೋಷ ಕೊಡಿಯಮ್ಮ. 10,000 ಕೊಡ್ತೀನಿ. ಇದು 10,000ನಾ? ನಿಮಗೆ ಮೊದಲೇ ಹೇಳಿದ್ನಲ್ಲ ದಕ್ಷಿಣೆ ಅಮೌಂಟು ದೊಡ್ಡದಾಗಿರುತ್ತೆ ಅಂತ. ನೋಡಮ್ಮ, ನಾನು ಮದುವೆ ಮಾಡಿಸೋದ್ರಲ್ಲಿ ತುಂಬಾ ಎಕ್ಸ್ಪರ್ಟು. ಮದುವೆ ಮಾಡಿಸಿದ್ರೆ ಕೈ ತುಂಬ ಸಂಭಾವನೆನೂ ಕೊಡ್ತಾರೆ. ಆದರೆ ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮು ತಿಥಿ ಮಾಡಿಸಿದ್ದಕ್ಕೆ ಇಷ್ಟು ದೊಡ್ಡ ಅಮೌಂಟ್ ಕೊಟ್ಟಿರೋದು. ನೋಡಮ್ಮ, ಇನ್ನು ಮುಂದೆ ಯಾವುದಾದ್ರೂ ಇಂಥ ತಿಥಿ ಕೆಲಸ ಇದ್ರೆ ನನ್ನನ್ನೇ ಕರಿಯಮ್ಮ. ಆಯ್ತಾಯ್ತು. ಅಂದಂಗೆ ನೀವು ಮದುವೆ ಮಾಡಿಸೋದ್ರಲ್ಲಿ ಎಕ್ಸ್ಪರ್ಟಾ? ಹೂನಮ್ಮ, ತುಂಬಾ ಎಕ್ಸ್ಪರ್ಟು. ನಾನು ಇದುವರೆಗೂ ಮದುವೆ ಮಾಡ್ತಿರೋದ್ರಲ್ಲಿ ಯಾವುದು ಫೈಲೇ ಆಗಿಲ್ಲ, ಎಲ್ಲ ಸೂಪರ್ ಹಿಟ್ಟು. ವಾವ್, ನೈಸ್, ಒಳ್ಳೇದೇ ಆಯ್ತು. ಯು ಡೂ ಒನ್ ಥಿಂಗ್. ಹೇಗೋ ನೀವು ಇಲ್ಲೇ ಇದ್ದೀರಾ, ಇವತ್ತು ಒಂದು ಮದುವೆ ಕೂಡ ಮಾಡಿಸ್ಬೇಕಿತ್ತು, ಅದನ್ನ ನೀವೇ ಮಾಡಿಸ್ಬಿಡಿ. ಏನು ಮದುವೆನಾ? ಬಂದಿದ್ದಕ್ಕೆ ಆ ಕೆಲಸ ಆಗೋಗ್ಬಿಡ್ಲಿ. ಓಕೆ, ನೀವು ಮಂಟಪದ ಹತ್ರ ಎಲ್ಲ ರೆಡಿ ಮಾಡ್ತಾ ಇರಿ. ಅಷ್ಟೊತ್ತಿಗೆ ಮದುವೆ ಹೆಣ್ಣು ಕೂಡ ಬರ್ತಾಳೆ. ಏನು ಮದುವೆನೂ ತಿಥಿನೂ ಒಂದೇ ದಿನ ಮಾಡಿಸ್ತಾ ಇದ್ದೀನಿ. ಏನ್ ಧರ್ಮವೋ ಕರ್ಮವೋ ಒಂದೂ ಗೊತ್ತಾಗ್ತಿಲ್ಲ. ಅದಕ್ಕೆ ನಮ್ಮ ಕಡೆ ಮನೆಗೆ ಬಂದೆ, ಅವಳೇ ಕೂಟಕ್ಕೆ ಕಂಡ್ಬಿಟ್ಲು. ಅಲ್ಲ, ಅವಳೇ ಹೋದ್ಮೇಲೆ ನಾನು ಯಾಕೆ ಮನೆಗೆ ಇಟ್ಕೊಂಡು ಎಲ್ಲರೂ ಸೇವೆ ಮಾಡಬೇಕು? ಇಲ್ಲ ಇಲ್ಲ, ಏನೇನು ಸಿಗುತ್ತಾ ಎಲ್ಲ ಬಾಚಿಕೊಂಡು ಕಾಕಿಟ್ಬಿಡ್ಬೇಕು. ಅಯ್ಯೋ, ಕೈ ಬೇರೆ ಕಡಿತಾ ಇದೆ. ಕೊಡ್ತಾನ ಮಾಡೋ ಎಷ್ಟು ದಿನ ಇಲ್ಲ, ಎಲ್ಲ ತೋಚ್ಬೇಕು. ಅಯ್ಯೋ, ಇದಕ್ಕೇನು? ದುಡ್ಡು ಹೊಡ್ವೆ. ಏನೇನು
ಏನೇನು ಸಿಗುತ್ತೆ ಎಲ್ಲ ಎತ್ಕೊಂಡು ಹೋಗ್ಬೇಕು. ಆಮೇಲೆ ಹೊರಗಡೆ ಹೋದ್ಮೇಲೆ ಆ ಕಂಬಳಿಗೆ ಒಂದು ಗತಿ ಕಾಣಿಸ್ತೀನಿ. ಮಾಡ್ತೀನಿ ಮಹಾಲಕ್ಷ್ಮಿ ಎಷ್ಟು ದಿನ ಆಗಿತ್ತು ನೀನು ನೋಡಿ. ಯಾವ್ದಿದು ಫೋನು? ಅದೇ ನಂಬರು. ನನ್ಗೇನ್ ಮಾಡ್ತಾರೆ? ಹಲೋ ಡೀಲ್ ರಾಣಿ, ನಾನು ಅನಿಕಾ ಮಾತಾಡ್ತಾ ಇರೋದು. ಎಷ್ಟು ನೋವಾಗಿರ್ಬೋದು ಅಂತೆ. ಒಂದ್ ಸಣ್ಣ ಗಾಯ ಅದನ್ನೇ ಅವ್ಳು ತಡ್ಕೊತಾ ಇರ್ಲಿಲ್ಲ. ಅಂಥದ್ರಲ್ಲಿ ಇಡೀ ಮೂವಿ ಸುಡ್ಬೇಕಾದ್ರೆ ಅವಳು ಎಷ್ಟು ಒತ್ತಾಡಿರ್ಬೋದು, ಎಷ್ಟು ಗೋಳಾಡಿರ್ಬೋದು. ಇದಕ್ಕೆಲ್ಲ ಕಾರಣ ನಾನೇ ಆಗ್ಬಿಟ್ಟೆ. ನಾನು ಅವಳ ಜೈಲಿಗೆ ಕಳಿಸಿದ್ದಲ್ವಾ, ನಾನೇ ಕಾರಣ ಆಗ್ಬಿಟ್ಟೆ. ಉರ್ಮಿಳಾ ಅಳ್ಬೇಡ, ಸಮಾಧಾನ ಮಾಡ್ಕೊ. ಎಲ್ಲ ನಮ್ಮ ಕೈ ಮೇಲಿತ್ತು, ಆಗ್ಬಾರ್ದಾಗೋಯ್ತು. ನಮ್ಮ ಹಣೆ ಬರ ಅನ್ಕೊಂಡು ಸಮಾಧಾನ ಮಾಡ್ಕೋಬೇಕು. ಏನೋ ಒಬ್ಳು ಮಗಳನ್ನು ಕಳ್ಕೊಂಡ್ಬಿಟ್ಟಿದ್ದೀನಿ, ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಅಂತ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ಅನೇಕನ ಹೆಸರು ಹೇಳ್ಕೊಂಡು ಯಾಕೆ ಫೋನ್ ಮಾಡಿರೋದು? ಜೊತ್ತಾಗ್ಬಿಟ್ಟವಳೆ ನೋಡು. ಸತ್ತವ್ರ ಹೆಸರು ಹೇಳ್ಕೊಂಡು ಫೋನ್ ಎಲ್ಲ ಮಾಡಬಾರ್ದು. ಅವಳ ದೇವ ಬಂದು ನಿನ್ನ ಹಿಡ್ಕೊಂಡ್ಬಿಡ್ತಾಳೆ. ಕಾಟ ಕೊಡ್ತಾಳೆ ಅಷ್ಟೇ. ಅಯ್ಯೋ ಡೀಲ್ ರಾಣಿ, ನಾನೇ ಮಾತಾಡ್ತಾ ಇರೋದು. ಏನು ಅಷ್ಟು ಬೇಗ ನನ್ನ ವಾಯ್ಸ್ ಮರ್ತೋದ್ಯಾ? ಅನಿಕಾ, ನೀನಾ? ದೇವಾಗ್ಬಿಟ್ಟು ನನಗೆ ಫೋನ್ ಮಾಡ್ತಾ ಇದೀಯಾ? ನೋಡು ನೋಡು, ಸಾವಿಗೆ ನಾನ್ ಕಾರಣ ಅಲ್ಲ, ನಾನು ಯಾವ ತಪ್ಪು ಮಾಡಿಲ್ಲ. ನನಗೆ ದೇವ ಕಾಡಬೇಡ ಕಡೆ. ಏಯ್, ದೆವ್ವ ಏನು ಇಲ್ಲ, ನಾನು ನಿಜವಾಗ್ಲೂ ಅನಿಕಾನೆ. ಏನ್ ಹೇಳ್ತಿದ್ಯಾ? ನೀನ್ ಸತ್ತಿಲ್ವಾ? ಲಿಸನ್, ಸತ್ತಿದ್ರೆ ನಾನು ಯಾಕೆ ಕಾಲ್ ಮಾಡ್ತಿದ್ದೆ? ನಾನು ಬದುಕಿದ್ದೀನಿ. ಇದೆಲ್ಲ ನಂದೇ ಪ್ಲಾನು. ಪ್ಲಾನ? ಅಯ್ಯೋ ದೇವ್ರೆ, ನನ್ಗೇನು ಅರ್ಥ ಆಗ್ತಿಲ್ವೇ. ಡೀಲ್ ರಾಣಿ, ಇದನ್ನೆಲ್ಲ ನಾನು ಮೊದಲೇ ಪ್ಲಾನ್ ಮಾಡಿದ್ದೆ. ನಾನೇನಾದರೂ ಎಸ್ಕೇಪ್ ಆಗಿದ್ದೀನಿ, ಇನ್ನ ಬದುಕಿದ್ದೀನಿ ಅಂತ ಯಾರಿಗಾದ್ರೂ ಗೊತ್ತಿದ್ದಿದ್ರೆ ಅವ್ರು ನನ್ನ ಹುಡುಕ್ತಿದ್ರು. ಇದಂತೂ ಗ್ಯಾರಂಟಿಡ್. ಆ್ಯಂಡ್ ಜೊತೆಗೆ ನನ್ನ ಹತ್ರ ದುಡ್ಡೇ ಇರಲಿಲ್ಲ, ದುಡ್ಡಿನ ಅವಶ್ಯಕತೆ ತುಂಬ ಇತ್ತು. ಸೊ ನಾನು ಸತ್ತಿದ್ದೀನಿ ಅಂತ ಪ್ರೂವ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಅದ್ರ ಪ್ರಕಾರ ನಾನು ಸತ್ತೋಗಿದ್ದೀನಿ ಅಂತ ಪ್ರೂವ್ ಮಾಡಿಕೊಂಡೆ. ಈಗ ಇನ್ಶೂರೆನ್ಸ್ ಮನಿ ಕೂಡ ನನ್ನ ಹೆಸ್ರಿಗೆ ಬರೋ ಹಾಗೆ ಮಾಡ್ಕೋತೀನಿ. ನನ್ನ ಲೈಫ್ನ ಲೀಡ್ ಮಾಡೋಕ್ಕೆ, ನಿನಗೆ ದುಡ್ಡು ಕೊಡೋಕ್ಕೆ, ಆ್ಯಂಡ್ ಅಫ್ಕೋರ್ಸ್ ನಾನು ಜೈಲಿಂದ ಎಸ್ಕೇಪ್ ಆಗೋಕ್ಕೆ ಹೆಲ್ಪ್ ಮಾಡಿರೋ ಬ್ಲೇಡ್ ಬದ್ರಿಗೂ ದುಡ್ಡು ಕೊಡಬೇಕು. ಸೊ ಈಗ ದರ್ ಇಸ್ ನೋ ಪ್ರಾಬ್ಲಮ್. ಅದಕ್ಕೆ ನಾನು ಈ ಥರ ನಾಟಕ ಮಾಡಿದ್ದು. ಅನಿಕಾ, ಇದೆಲ್ಲ ತಿಳ್ತಾನ? ಅದು ಹೆಂಗ್ ಮಾಡಿದೆ ಇದನ್ನೆಲ್ಲ? ಅಲ್ಲ, ಎಲ್ರು ನಂಬ್ಕೊಂಡ್ಬಿಟ್ಟವ್ರೆ ನೀನ್ ಸತ್ತೋಗಿದ್ಯಾ ಅಂತ. ಅನಿಕಾ, ನೀನ್ ಸತ್ತೋಗ್ಬಿಟ್ಟಂತೆ. ನಿನ್ ದೇಹ ಎಲ್ಲ ಕರ್ಕಲಾಗ್ಬಿಟ್ಟಿತ್ತಂತೆ. ಅದ್ರ ಪೂದಿನ ತಗೊಂಡು ಪಿಂಡ ಬಿಡಕ್ ಹೋಗವ್ರೆ. ಅಲ್ಲ, ಇದೆಲ್ಲ ಹೆಂಗಾಯ್ತು? ಈ ತರ ಹೆಂಗ್ ನಾಟಕ ಮಾಡಿದೆ ನೀನು? ಎಲ್ರು ನಂಬೋಂಗೆ. ಅದೇನಾಯ್ತು ಅಂದ್ರೆ, ಅವತ್ತು ನಾನು ಅಡುಗೆ ಮನೆಗೆ
ಬೇಕು ಅಂತಾನೆ ಅಡುಗೆ ಮಾಡಕ್ಕೆ ಹೋದೆ. ಬೇಕು ಅಂತಾನೆ ಒಲೆ ಹತ್ರ ಹೋಗಿ ನನ್ನ ಸರಿಗೆಗೆ ಬೆಂಕಿ ಹೊತ್ಕೊಳ್ಳೋ ಥರ ಮಾಡಿಕೊಂಡೆ. ನಾನು ಎದುರುಕೊಂಡು ಓಡೋ ಥರ ಓಡ್ದೆ. ಉಳಿದವರು ಗಾಬರಿಯಲ್ಲಿ ಪೊಲೀಸ್ ಅವ್ರನ್ನ ಕರೆಯಕ್ಕೆ ಹೋದ್ರು. ಅದೇ ಟೈಮ್ಗೆ ಊಟದ ಗಾಡಿ ಬಂದಿತ್ತು. ಆ ಗಾಡಿಯಲ್ಲಿ ನನಗೆ ಬೇಕಾಗಿದ್ದ ಬಾಡಿ ಇತ್ತು. ನಾನು ಅಲ್ಲಿಗೆ ಓಡೋಗಿ ಗಾಡಿನ ಹತ್ತಿದೆ. ಅದರಲ್ಲಿರೋ ನಮ್ಮ ಹುಡುಗರು ಆ ಬಾಡಿಗೆ ಬೆಂಕಿ ಹಚ್ಚಿದ್ರು. ನಾನು ಎಸ್ಕೇಪ್ ಆಗೋದೆ. ಆದರೆ ಎಲ್ಲರೂ ನಾನೇ ಸತ್ತೋಗಿದ್ದೀನಿ ಅಂತ ಅನ್ಕೊಂಡಿದ್ದಾರೆ ಅಷ್ಟೇ. ಹೇಗಿತ್ತು ನನ್ನ ಹೊಸ ಡ್ರಾಮಾ? ಅಬ್ಬಬ್ಬಬ್ಬಬ್ಬಬ್ಬಾ, ಎಂತ ಪ್ಲಾನ್ ಮಾಡಿದ್ಯಾ ನೀನು? ನೀನೇ ಸಾಮಾನು ತೊಳಲ್ಲ ಬಿಡು. ಅಲ್ಲ, ನಿನ್ ತಲೆಗಿಂತ ಐಡಿಯಾ ಎಲ್ಲ ಹೆಂಗ್ ಬರ್ತಿದೆ? ಮತ್ತೆ ನಂಗಿಷ್ಟೆಲ್ಲ ಅನ್ಯಾಯ ಮಾಡಿದವ್ರಿಗೆ ನಾನು ಇಷ್ಟು ಮಾಡದೇ ಇದ್ರೆ ಹೇಗೆ ಡೀಲ್ ರಾಣಿ? ಅವ್ರನ್ನೆಲ್ಲ ಸಾಯಿಸೋವರೆಗೂ ಈ ಅನಿಕಾ ಸಾಯಲ್ಲ. ಲಿಸನ್, ಈಗ ನಾನು ಆಚೆ ಬಂದಾಗಿದೆ. ಆದಷ್ಟು ಬೇಗ ನಿನಗೆ ಸಿಗ್ತೀನಿ. ಆಮೇಲೆ ಅವ್ರನ್ನ ಯಾರನ್ನೂ ನೆಮ್ಮದಿಯಾಗಿರಕ್ಕೆ ನಾನು ಬಿಡಲ್ಲ. ನೀನು ಅಲ್ಲಿ ಫುಲ್ ಸೆಟ್ಲ್ ಆಗಿದೆಯಾ ತಾನೆ? ಅಲ್ಲಿ ಏನು ಪ್ರಾಬ್ಲಮ್ಸ್ ಇಲ್ಲ ಅಲ್ವಾ? ಅನಿಕಾ, ಇನ್ನೊಂದು 10 ನಿಮಿಷ ನೀನು ಲೇಟಾಗಿ ಫೋನ್ ಮಾಡಿದ್ರೆ ನಾನು ಈ ಮನೇಲೇ ಇರ್ತಿರ್ಲಿಲ್ಲ. ಇಷ್ಟೊತ್ತಿಗೆ ನಾನು ಯಾವುದೋ ರೋಡಲ್ಲಿ ಹೋಗ್ತಿದ್ದೆ. ಅಂದ್ರೆ ಏನು ಹೇಳ್ತಾ ಇದೆಯಾ? ಅವ್ರು ನಿನ್ನ ಮನೆಯಿಂದ ಆಚೆ ಹಾಕಿದ್ರಾ? ಅಯ್ಯೋ, ಅವ್ರ್ಯಾಕೆ ನನ್ನ ಮನೆಯಿಂದ ಆಚೆ ಹಾಕ್ತಾರೆ? ಅವ್ರೆಲ್ರಿಗೂ ನನ್ನ ಮೇಲೆ ತುಂಬಾ ನಂಬಿಕೆ ಬಂದ್ಬಿಟ್ಟೈತೆ. ಎಲ್ರು ನನ್ನ ಚೆನ್ನಾಗೇ ನೋಡ್ಕೊತಾರೆ. ಅನಿಕಾ, ನೀನ್ ಬೇರೆ ಸತ್ತೋದೆ ಅಂತ ಗೊತ್ತಾಯ್ತಾ? ನನ್ಗೆ ಯಾರು ಸಪೋರ್ಟ್ ಕೊಡ್ತಾರೆ? ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದೆ. ಈ ಮನೇಲಿರೋ ದುಡ್ಡು ಕಾಸು ಒಡವೆ ಎಲ್ಲ ತಗೊಂಡು ಕಾಯ್ಕಿಟ್ಬಿಡೋಣ ಅಂತ. ದುಡ್ಡು ಒಡವೆನ ಬ್ಯಾಗ್ ಹಾಕಂತ ಇದ್ದೆ. ಅಷ್ಟೊತ್ತು ನೀನ್ ಫೋನ್ ಮಾಡ್ಬಿಟ್ಟೆ ನೋಡು. ಏ ಲೂಸು, ಏನಾಗಿದೆ ನಿಂಗೆ? ಒಡವೆನೆಲ್ಲ ಎತ್ಕೊಂಡು ಹೊರಟಿದ್ಯಾ? ಮೊದಲು ಆ ಒಡವೆನೆಲ್ಲ ಅದೇ ಜಾಗದಲ್ಲಿ ಇಟ್ಬಿಡು ಪ್ಲೀಸ್. ಯಾಕೆ? ನೀನು ಅಲ್ಲೇ ಉಳ್ಕೋಬೇಕು ಡೀಲ್ ರಾಣಿ. ನೀನು ಅಲ್ಲಿಲ್ಲ ಅಂದ್ರೆ ನಾನು ಅನ್ಕೊಂಡಿದ್ದು ಯಾವುದು ಆಗಲ್ಲ. ಹಂಗಂತೀಯ? ಎಲ್ಲ ಇಟ್ಬಿಡ್ಬೇಕಾ? ಆಯ್ತು. ಕಮಲಿ ಅವರೇ, ಅನಿಕಾ ನಮ್ಗೆ ಎಷ್ಟೆಲ್ಲ ತೊಂದರೆ ಕೊಟ್ಲು, ಏನೆಲ್ಲ ಮಾಡಿದ್ಲು. ಅವ್ರಿಗೆ ಅಂಥ ಶಿಕ್ಷೆ ಆಗಬೇಕು, ಇಂಥ ಶಿಕ್ಷೆ ಆಗಬೇಕು ಅಂದ್ಕೊಂಡಿದ್ದೆ. ಒಂದಿನ ಜೈಲಿಂದ ಹೊರಗಡೆ ಬಂದು ಅವಳು ತಪ್ಪಿನ ಅರಿವಾಗತ್ತೆ ಅಂದ್ಕೊಂಡಿದ್ವಿ. ಆದರೆ ಅವಳ ಜೀವನದಲ್ಲಿ ಅವಳಿಗೆ ಇಷ್ಟು ಘೋರವಾಗಿರುವಂಥ ಸಾವು ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಆದರೂ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಹಾಗನ್ಕೊಂಡು ಸುಮ್ಮನೆ ಇರ್ಬೇಕಷ್ಟೆ. ಯಾಕೆ ಸರ್ ಒಳ್ಳೇದಾಯ್ತು ಅಂತೆಲ್ಲ ಹೇಳ್ತೀರಾ? ಅವಳು ಜೈಲ್ನಾಗ ಗೆದ್ದಿದ್ರೆ ಖಂಡಿತವಾಗ್ಲೂ ಅವಳು ಬದಲಾಯ್ತಿದ್ಲು ಸರ್. ಅಲ್ಲಿ ಶಿಕ್ಷೆ, ಒಂಟಿತನ, ನಮ್ಮೆಲ್ಲರೂ ನೆನಪು, ಚಿಕ್ಕಮ್ಮನ ಪ್ರೀತಿ, ಇದೆಲ್ಲನೂ ಅವಳನ್ನ ಬದಲಾಗಂಗೆ ಮಾಡ್ತಿತ್ತು ಸರ್. ಅಷ್ಟ್ರಾಗೆ ಈ ಥರ ಎಲ್ಲ ನಡೆದೋಯ್ತು. ದಯವಿಟ್ಟು ಸರ್ ಅವಳ ಬಗ್ಗೆ ಮಾತಾಡೋದು ಬೇಡ. ಸ್ವರ್ಗದಾಗೆ ಅವಳು ನೆಮ್ಮದಿಯಾಗೇ ಇರಲಿ. ಅನಿಕಾ, ಎಲ್ಲ ವಾಪಸ್ ಇಡ್ತಾ ಇದ್ದೀನಿ. ನೀನ್ ಬೇಗ ಬಂದ್ಬಿಡು. ಅವನ್ನೆಲ್ಲ ಒಬ್ಬೊಬ್ರನ್ನೇ ಕೊಂದು ಹಾಕ್ಬಿಡೋಣ. ಏನಂತೀಯ?
ಒಳ್ಳೆಂತರ ನಾಟಕ ಮಾಡಿ ಮಾಡಿ ಸಾಕಾಗೋಗಿದೆ. ಎಷ್ಟು ಕೆಲಸ ಮಾಡಬೇಕು ಗೊತ್ತಾ? ಆಯ್ತು, ಬಟ್ ಸದ್ಯಕ್ಕೆ ನೀನು ಡ್ರಾಮಾ ಮಾಡಲೇಬೇಕು. ಆಮೇಲೆ ಅವ್ರ ಲೈಫನ್ನೆಲ್ಲ ಡಿಮಾಲಿಷ್ ಮಾಡಿ ಡೆತ್ ನೋಟ್ ಬರೆಯೋಣ. ಸರಿ ಸರಿ, ಅದು ಸರಿ, ಇವನ್ನೆಲ್ಲ ಹೆಂಗ್ ಮುಗಿಸ್ಬೇಕು ಅಂತ ಇದೆಯಾ? ಅವ್ರು ಯಾರ ಸಾವು ಸಾಫ್ಟ್ ಆಗಿರಲ್ಲ. ಆ ಕಮಲಿ ಅಂತೂ ಅವಳು ನನ್ನ ದೊಡ್ಡ ಶತ್ರು. ಅವಳನ್ನಂತೂ ಒಂದೇ ಸಲ ಸಾಯಿಸಲ್ಲ ನಾನು. ನೋ, ಅವಳಿಗೆ ಟಾರ್ಚರ್ ಕೊಟ್ಟು 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 ಅವಳು ನಾನು ಯಾಕೆ ಬದುಕಿದ್ದೀನಿ ಅಂತ ಅನಿಸ್ಬೇಕು ಅವಳಿಗೆ. ನಾನು ಅನಿಕಾಗಿ ಮಾಡಿರೋ ಅನ್ಯಾಯಕ್ಕೆ ಹೀಗೆಲ್ಲ ಆಗ್ತಿದೆಯೋ ಏನೋ ಅಂತ ಅನ್ನಿಸ್ಬೇಕು. ಹಾಗೆ ಮಾಡ್ತೀನಿ. ಆ್ಯಂಡ್ ಮೈ ಮಾಮ್ ಆ್ಯಂಡ್ ಡ್ಯಾಡ್ ಅವರು ಅಷ್ಟು ಈಸಿಯಾಗಿ ಸಾಯಬಾರ್ದು. ನನ್ನಂಥ ಮಗಳು ಯಾಕೆ ಹುಟ್ಟಿದ್ಲು ಅಂತ ಹೇಳಿದ್ರು, ಆ ಮಾತನ್ನ ಯಾಕಾದರೂ ಹೇಳಿದ್ರು ಅಂತ ಕೊರ್ಗಿ ಕೊರ್ಗಿ ಸಾಯ್ಬೇಕು. ಅಷ್ಟು ಹಿಂಸೆ ಕೊಡ್ತೀನಿ. ಹೌದು ಅನಿಕಾ, ನಿಮ್ಮ ಅಪ್ಪ ಅಮ್ಮಂಗೆ ತುಂಬ ಕೊಬ್ಬು. ನಿಮ್ಮ ಅಜ್ಜಿ ಅವ್ರ ಮನೇಲಿ ಇರ್ಲಿ ಅಂತ ಹೇಳಿದ್ರೆ ಇವರಿಬ್ರು ಬೇಡ ಬೇಡ ಅಂತಿದ್ರು. ಅನಿಕಾ, ನಿಮ್ಮ ಅಜ್ಜಿ ಅನ್ಪೂರ್ಣ ಇದ್ದಾಳಲ್ಲ, ಅವಳು ನಿಂಗೆ ಸಾಯಿಸ್ತೀಯಾ? ಆ ಮುದ್ಕಿನ ನಾನು ಸಾಯಿಸದೇ ಇದ್ರು ಇನ್ನು ಸ್ವಲ್ಪ ದಿನದಲ್ಲೇ ಗೊಟ್ಟಕ್ಕೆ ಅಂದ್ಬಿಡ್ತಾಳೆ. ಬಿಕಾಸ್ ವಯಸ್ಸಾಗಿದೆ. ಹಾಗಂತ ನಾನು ಸುಮ್ಮನೆ ಇರಲ್ಲ. ಯಾಕಂದರೆ ಅವಳೇ ಕಮಲಿ 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 ಅಂತ ಜಪ ಮಾಡ್ತಾ ನನ್ನ ಮನಸ್ಸಲ್ಲಿ ದ್ವೇಷ ಹುಟ್ಟಿಸಿದ್ದು. ಅದಕ್ಕೆ ಅವಳ ಹಣೆ ಬರದಲ್ಲಿ ಅದು ಯಾವುದೇ ಸಾವು ಬರ್ದಿದ್ರು ನಾನು ಅದನ್ನ ಚೇಂಜ್ ಮಾಡಿ ಅವಳಿಗೆ ಹಿಂಸೆ ಕೊಟ್ಟೆ ಸಾಯಿಸ್ತೀನಿ. ಸರಿ ಸರಿ, ಅಂತೂ ಎಲ್ರಿಗೂ ಚೆನ್ನಾಗಿ ಪ್ಲಾನ್ ಮಾಡಿದ್ಯಾ. ಅನಿಕಾ, ಬೇಗ ಬಂದ್ಬಿಡವ, ಇವನ್ನೆಲ್ಲ ಮುಗಿಸ್ಬಿಡೋಣ. ಮುಗ್ಸೋಕ್ ಮುಂಚೆ ಶುರು ಮಾಡಬೇಕಾಗಿರೋ ಕೆಲಸ ತುಂಬ ಇದೆ. ಅದೇನು ಅಂತ ಸಿಕ್ಕಿದ್ಮೇಲೆ ಹೇಳ್ತೀನಿ. ಈಗ ಸ್ವಲ್ಪ ಕೆಲಸ ಇದೆ, ಫೋನ್ ಇಡು. ಹಾಂ, ಒಟ್ಟಿನಲ್ಲಿ ನಾವು ಅಂದ್ಕೊಂಡಿದ್ದ ಕೆಲಸ ಆಗ್ತಾ ಇದೆ. ಮಾಡೋಣ, ಹೋಮ ನಡೆಯುತ್ತೆ. ಒಬ್ಬೊಬ್ಬರನ್ನೇ ಸಾಯಿಸ್ತೀವಿ. ಕಮಲಿ ಅವರೇ, ಅವಳ ಸಾವಿಂದ ನನಗೆ ಖುಷಿ ಆಗಿಲ್ಲ. ಅವಳಿಂದ ಅಂತ ಘಟನೆಗಳು, ಅವಳಿಂದ ನಮಗಾದಂಥ ನೋವುಗಳಿಂದ ಮುಕ್ತಿ ಸಿಕ್ತು ಅಂತ ಹಾಗೆ ಹೇಳಿದೆ ಅಷ್ಟೆ. ಆದರೆ ನಿಮ್ಮ ಖುಷಿಗೋಸ್ಕರ ಅವಳನ್ನ ಜೈಲಲ್ಲಿ ನೋಡಕ್ಕೆ ಹೋದಾಗ ಅವಳು ಎಂಥ ಮಾತು ಹೇಳಿದ್ಲು ಅಂತ ಮರ್ತೋದ್ರ? ಸರ್, ನಾವು ಅವಳನ್ನ ನೋಡಕ್ ಹೋಗಿದ್ದು ಯಾವಾಗ ಸರ್? ಅವಳು ಜೈಲ್ ಸೇರಿದ ಮಾರನೇ ದಿನಾನೇ. ಆಗ ಅವಳ ಮನಸ್ಥಿತಿ ಬೇರೆ ಥರನೇ ಇತ್ತು ಸರ್. ಸ್ಯಾನೆ ನೊಂದ್ಕೊಂಡಿದ್ಲು, ಕೋಪದಾಗಿದ್ಲು. ಅದೇ ಸ್ವಲ್ಪ ದಿನ ಆದ್ಮೇಲೆ ಹೋಗಿದ್ದಿದ್ರೆ ಅವಳ ಮನಸ್ಥಿತಿನೂ ಬೇರೆ ಥರನೇ ಇರ್ತಿತ್ತು ಸರ್. ಅವಳಿಗೆ ಅವಳು ಮಾಡಿದ ತಪ್ಪಿನ ಅರಿವಾಗಿ ಖಂಡಿತವಾಗ್ಲೂ ಬದಲಾಗಿರ್ತಿದ್ಲು ಸರ್. ನಿಮಗೆ ಆ ಅನಿಕನ್ ಬಗ್ಗೆ ಯಾಕೆ ಇಷ್ಟೊಂದು ನಂಬಿಕೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ತಪ್ಪೇನು ಸರ್? ಅವಳು ಬದಲಾಗ್ಲಿ ಅಂತ ಅನ್ಕೊಳ್ಳೋದೇ ತಪ್ಪ. ಆದ್ರೆ ಆ ದೇವರು ಅವಳಿಗೆ ಆ ಅವಕಾಶನೇ ಕೊಡ್ಲಿಲ್ಲ. ಕಮಲಿ ಅವರೇ, ಒಂದು ಯೋಚಿಸಿ. ನೀವೇ ಯಾವಾಗಲೂ ಹೇಳ್ತಿರ್ತೀರಲ್ಲ, ಎಲ್ಲದನ್ನು ದೇವರು ನೋಡ್ತಿರ್ತಾನೆ. ಅವನು ಯಾವ್ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅಂತ ಆಲ್ರೆಡಿ ನಿರ್ಧಾರ ಮಾಡಿರ್ತಾನೆ ಅಂತ. ಈಗ ಅನಿಕಿಂಗೂ ಹೀಗಾಗೋ ಥರ ದೇವರೇ ನಿರ್ಧಾರ ಮಾಡಿರ್ಬೋದು ಅನ್ಕೊಳ್ಳಿ. ಅವಳು ಮಾಡಿದ ತಪ್ಪುಗಳಿಗೆ ದೇವರೇ ಶಿಕ್ಷೆ
ನಿಮ್ಮ ಪ್ರೀತಿ ಪಡ್ಕೊಳ್ಳೋದಕ್ಕೋಸ್ಕರ